The Devil, directed by Prakash Veer and starring challenging star Darshan and Rachna Rai in lead role. ಸಿನಿಮಾ ನನಗೆ ವರ್ಕ್ ಆಯ್ತಾ ಇಲ್ವಾ ಅನ್ನೋದನ್ನು ತುಂಬ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಲೆಂತ್ ಆಗಿರ್ಬೋದು, ಸ್ವಲ್ಪ ಸ್ಪಾಯ್ಲರ್ ಕೂಡ ಇರ್ಬೋದು ಅಲ್ಲಲ್ಲಿ. ಸೊ ನಾನು ಆದಷ್ಟು ಸ್ಪಾಯ್ಲರ್ ಇಲ್ದೇ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದರ ಒನ್ಲೈನ್ ಸ್ಟೋರಿ ಬಂದು ಇಲ್ಲಿನ ಸಿ ಎಂ ರಾಜಶೇಖರ್ ಒಂದು ಕೇಸ್ನಿಂದ ಅವನ ಸಿ ಎಂ ಕುರ್ಚಿನ ಬಿಡಬೇಕಾಗಿ ಬರುತ್ತೆ. ಸೊ ಆ ಕುರ್ಚಿಗೆ ತನ್ನ ಮಗನಾದಂಥ ಡೆವಿಲ್ನ ಇಲ್ಲಿ ಕೂರಿಸ್ಬೇಕಾಗುತ್ತೆ. ಸೊ ಆ ಡೆವಿಲ್ ಅವನಿಗೆ ಇಲ್ಲಿಗೆ ಬರ್ತಾನ, ಸೊ ಬಂದಮೇಲೆ ಏನಾಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ಹೋಗಿ ನೋಡಿದ್ರೆ ತಿಳ್ಕೊಳ್ತೀರಾ. ಇನ್ನು ಸಿನಿಮಾದ ಪಾಸಿಟಿವ್ ಕಡೆ ಹೋಗೋದಾದರೆ ಇಲ್ಲಿನ ಮೇನ್ ಪಾಸಿಟಿವ್ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಅವ್ರಿಗೆ ಕೊಟ್ಟಂಥ ಪಾತ್ರ ಏನಿತ್ತು ಅದನ್ನು ತುಂಬ ಟೈಮ್ ತೊಗೊಂಡು ಬರೆದಾರೆ ಅಂತ ಅನಿಸುತ್ತೆ. ತುಂಬಾ ವರ್ಕ್ ನಡೆದಿದೆ ಆ ಪಾತ್ರದ ಮೇಲೆ. ಆ್ಯಂಡ್ ಅವರ ಲುಕ್ಸು ಆ್ಯಂಡ್ ಅಲ್ಲಿದ್ದಂಥ ಪರ್ಫಾರ್ಮೆನ್ಸಸ್ ಓರಿಯೆಂಟೆಡ್ ಸೀನ್ಸು ತುಂಬ ಚೆನ್ನಾಗಿದ್ವು. ಆ್ಯಂಡ್ ಸ್ಕ್ರೀನ್ಸ್ ಮೇಲೆ ಬಂದಾಗ ಪ್ರತಿಯೊಂದು ಸಾರಿನೂ ಚೆನ್ನಾಗಿತ್ತು. ಇಲ್ಲಿ ಫಸ್ಟ್ ಹಾಫ್ ಬರೋವಂಥ ಕೆಲವೊಂದು ಸೀಕ್ವೆನ್ಸ್, ಕೃಷ್ಣ ಹೋಟೆಲ್ ಸೀನ್ಸ್ ಆಗಿರ್ಬೋದು, ಇನ್ನೂ ಲವ್ ಸ್ಟೋರಿ ಕನೆಕ್ಟ್ ಅದು ತುಂಬ ಚೆನ್ನಾಗಿತ್ತು. ನನಗೆ ವರ್ಕ್ ಆಯಿತು ಅದು. ಆ ಲವ್ ಸ್ಟೋರಿ ಕನೆಕ್ಟ್ ಆಗಿದ್ದ ರೀತಿ, ಅಲ್ಲಿದ್ದಂಥ ಫೀಲಿಂಗ್ ಆ್ಯಂಡ್ ಬಾಂಡಿಂಗ್ ಸಖತ್ತಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಕಾಮಿಡಿ ಸೀಕ್ವೆನ್ಸ್ನ ತರೋದಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಅದು ಸ್ವಲ್ಪ ವರ್ಕ್ ಆಗಿದೆ, ಸ್ವಲ್ಪ ಏನು ಜಾಸ್ತಿನೇ ವರ್ಕ್ ಆಗಿದೆ. ಇಲ್ಲಿ ಗಿಲ್ಲಿ ಇದ್ದಂಥ ಸಿಚುವೇಶನ್ ಆಗಿರ್ಬೋದು, ಅಲ್ಲಿದ್ದಂಥ ಕಾಮಿಡಿ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹಾಗೆ ದರ್ಶನ್ ಅವ್ರ ಜೊತೆ ಹಾಗೆ ಅಚ್ಯುತ್ ಅವರು ಕೂಡ ಇದ್ದಾಗ ಅಲ್ಲಿದ್ದಂಥ ಕಾಮಿಡಿ ಸೀಕ್ವೆನ್ಸ್ ಅವು ಕೂಡ ವರ್ಕ್ ಆದವು ಆ್ಯಂಡ್ ಚೆನ್ನಾಗಿದ್ವು ಕೂಡ ಅವು. ಇವನ್ ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಸೀಕ್ವೆನ್ಸ್ ಸಖತ್ತಾಗಿದ್ವು. ಅಲ್ಲಿದ್ದಂಥ ಫೈಟ್ ಸೀಕ್ವೆನ್ಸ್ ಅದರಿಂದ ಸ್ವಲ್ಪ ಎಲ್ಲೋ ಟೆಂಪೋ ಮೇಲೆ ಏರ್ತಾ ಇತ್ತು. ಸೊ ಅಲ್ಲಿಂದ ಸ್ವಲ್ಪ ಕ್ವಶನ್ಸ್ ಕೇಳ್ತಾ ಇದ್ರು ಸಿನಿಮಾದಲ್ಲಿ. ಸೊ ಅವೆಲ್ಲ ಕೂಡ ಸಖತ್ತಾಗಿ ವರ್ಕ್ ಆದವು. ಪರ್ಟಿಕ್ಯುಲರ್ ಆಗಿ ಇಲ್ಲಿ ಯಾವುದೇ ಕ್ಯಾರೆಕ್ಟರ್ನ ಇಡಬಾರ್ದಿತ್ತು ಅನ್ನೋ ಸಿಚುವೇಶನ್ ಇಲ್ಲಿ ಇಲ್ಲ. ಸೊ ಯಾವ ಕ್ಯಾರೆಕ್ಟರ್ ಇದೆ ಅವಕ್ಕೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನೂ ಡೆಪ್ತ್ ಕೊಟ್ಟಿಲ್ಲ ಅನ್ನೋದು ನಾನು ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಬಟ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದ ಮೋಟಿವ್ ಇದೆ ಆ್ಯಂಡ್ ಅದು ಚೆನ್ನಾಗಿದೆ. ಯಾವುದು ಕೂಡ ಇದಿರಬಾರ್ದಿತ್ತು ಅದಿರಬಾರ್ದಿತ್ತು ಅಂತ ಇಲ್ಲ. ಈವನ್ ಕಾಮಿಡಿ ಸೀಕ್ವೆನ್ಸ್ ಆದಂಥ ಗಿಲ್ಲಿ ಅವ್ರನ್ನೂ ಕೂಡ ಅಲ್ಲಿ ಚೆನ್ನಾಗಿ ಕ್ರಿಯೇಟ್ ಮಾಡಿ ಅಲ್ಲಿ ಕಾಮಿಡಿನ ಹುಟ್ಟಾಕಿದ್ದಾರೆ, ಅದು ಚೆನ್ನಾಗಿತ್ತು. ಇಲ್ಲಿ ಕೆಲವೊಂದು ಟ್ವಿಸ್ಟ್ನ ಕೊಡ್ತಾರೆ, ಅವೆಲ್ಲ ಸ್ವಲ್ಪ ವರ್ಕ್ ಆದವು. ಬಟ್ ವರ್ಕ್ ಆಗದೇ ಇದ್ದನ್ನು ನಾನು ಮುಂದಿನ ಹೇಳ್ತೀನಿ. ಸೊ ಮೂವಿ ಆ ಸ್ಟೋರಿ ಲೈನ್ಗೆ ಎಲ್ಲೂ ಆ ಕಡೆ ಈ ಕಡೆ ಹೋಗಲಿಲ್ಲ ಅನ್ನೋದೇ ತುಂಬ ಖುಷಿಯಾದ ವಿಚಾರ. ಸಿನಿಮಾದಲ್ಲಿರೋದೇ ಲಿಮಿಟೆಡ್ ಫೈಟ್ ಸೀಕ್ವೆನ್ಸ್ ಅವು ಕೂಡ ಚೆನ್ನಾಗಿ ತೆಗೆದಿದ್ದಾರೆ. ನನ್ನ ಪ್ರಕಾರ ಅವು ಸಖತ್ತಾಗಿದ್ವು. ಆ್ಯಂಡ್ ಆ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಕೊರಿಯೋಗ್ರಫಿ ಮಾಡಿದಂಥ ಫೈಟ್ ಸೀನ್ಸ್ಗೂ ಸಖತ್ತಾಗಿದ್ವು. ಆ್ಯಂಡ್ ಅವು ಮೂರು ಕೂಡ ವರ್ಕ್ ಆದವು ನನಗೆ ಫೈಟ್ ಸೀಕ್ವೆನ್ಸ್. ಇನ್ನು ಇಲ್ಲಿ ಸಾಂಗ್ಸ್ ಅವು ಕೂಡ ಕೆಲವೊಂದು ವರ್ಕ್ ಆದವು. ಆ್ಯಂಡ್ ಗುಡ್ ಪ್ಲೇಸ್ಮೆಂಟ್ ಕೂಡ ಅಂತೀನಿ ನಾನು. ಯಾವುದೇ ಇಲ್ಲಿರಬಾರ್ದು ತೊಳ್ಳಿರಬಾರ್ದು ಅಂತೇನು ಇರಲಿಲ್ಲ. ಸೊ ಎಲ್ಲ ಚೆನ್ನಾಗಿರೋ ಪ್ಲೇಸ್ಮೆಂಟ್ ಆಗಿತ್ತು, ಅದು ಕೂಡ ನೆಗೂ ಫೀಲ್ ಆಗುತ್ತೆ. ಇನ್ನು ಆ್ಯಕ್ಟಿಂಗ್ ಕಡೆ ಹೋಗೋದಾದರೆ ನಾನು ಮೊದಲೇ ಹೇಳಿದೆ ಚಾಲೆಂಜಿಂಗ್ ಸ್ಟಾರ್ ಅವರು ಸಖತ್ ಪಾಸಿಟಿವ್ ಆಗ್ತಾರೆ ಈ ಸಿನಿಮಾಗೆ ಅಂತ. ಸೊ ಅವರ ಎರಡು ಶೇಡ್, ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್, ಸೊ ಅವೆರಡೂ ಕೂಡ ಸಖತ್ತಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಅಂತೀನಿ. ಆ ಲುಕ್ಕಲ್ಲಾಗಿರೋದು ಆ ಸೈಲೆಂಟ್ ರೀತಿಯಲ್ಲಿ ನಂಗೆ ಸಖತ್ ಇಷ್ಟ ಆಗ್ತಾರೆ. ಇವನ್ ಆ ಫೇಸಸ್ಸಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ರು ಅವರು. ಈವನ್ ಆ ವೈಲೆಂಟ್ ಆ ಡೆವಿಲ್ ಅನ್ನೋ ಅವತಾರ ಏನಿದೆ ಸಖತ್ ಮ್ಯಾಚ್ ಆಗಿದೆ. ಆ್ಯಂಡ್ ಆ ಲುಕ್ಸ್ ಮಾತ್ರ ಬೆಂಕಿ. ಅವ್ರಿಗೆ ತುಂಬಾ ಸ್ಕೋಪ್ ಇತ್ತು. ಸೊ ಗೊತ್ತೇ ಇದೆ ಅವರು ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾರಂತ. ಇನ್ನು ರಚನಾ ರೈ ಅವರು ಸಖತ್ ಪ್ರಾಮಿಸಿಂಗ್ ಅಂತ ಅನ್ನಿಸ್ತಾರೆ. ಅವ್ರಿಗೆ ಕೊಟ್ಟಂಥ ಕ್ಯಾರೆಕ್ಟರ್ ಏನಿತ್ತು ಚೆನ್ನಾಗಿತ್ತು. ಸೊ ಅದು ಇಚ್ಚಿತ್ತಿಗೆ ಒಂದು ಸ್ಟಾರ್ ನಟರ ಸಿನಿಮಾದಲ್ಲಿ ಅದು ಹೀರೋನಿಗೆ ಈ ಥರ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಇನ್ನು ಅವರು ಕೂಡ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಅಚ್ಯುತ್ ಕುಮಾರ್ ಅವರು ಕೂಡ ಅವ್ರಿಗೆ ಸಿಕ್ಕಂಥ ಪಾತ್ರ ಕೂಡ ಚೆನ್ನಾಗಿತ್ತು. ಹಾಗೆ ಮಹೇಶ್ ಮಂಜರೇಕರ್ ಕೂಡ ಚೆನ್ನಾಗಿತ್ತು. ಇದರ ನೆಗೆಟಿವ್ಸ್ ಹೇಳೋಕ್ಕೆ ಮುಂಚೆ ಸೊ ನಾನಿಲ್ಲಿ ಹೇಳೇ ಬಿಡ್ತೀನಿ. ಸೊ ನೀವೇನಾದರೂ ಫ್ಯಾನ್ಸ್ ಆಗಿದ್ದರೆ ಇದು ನಿಮ್ಗೆ ಸಿನಿಮಾ ಸಖತ್ ಗುಡ್ ವಾಚ್ ಆಗುತ್ತೆ, ಹೋಗಿ ನೋಡಿ. ಇನ್ನು ನಾರ್ಮಲ್ ಆಡಿಯನ್ಸು ಕೂಡ ಕೆಲವೊಬ್ಬರಿಗೆ ಈ ಥರ ಸಿನಿಮಾಗಳು ತುಂಬ ಇಷ್ಟ ಆಗ್ತವೆ. ಸೊ ಇನ್ನು ಇದರ ನೆಗೆಟಿವ್ಸ್ ಕಡೆ ಹೋಗೋದಾದರೆ ಇಲ್ಲಿನ ಸಿನಿಮಾದ ಕಥೆ ಅಂತೀನಿ ನಾನು. ಕತೆ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಹೋಗೋದು ಕೂಡ ಅದು ಸಿಂಪಲ್ ಆಗೇ ಇರುತ್ತೆ. ನಾ ಎಲ್ಲೋ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ ಎಲ್ಲೋ ಕೂಡ. ಇವರು ಫಸ್ಟ್ ಹಾಫ್ ಏನು ತೊಗೊಂಡಿದ್ದಾರಲ್ಲ ಸ್ಟೋರಿ, ಆ ಕ್ಯಾರೆಕ್ಟರೈಸೇಷನ್ ಬಿಲ್ಡ್ ಮಾಡೋದ್ರಲ್ಲೇ ತುಂಬಾ ಟೈಮ್ ತೊಗೊಂಡಿದ್ದಾರೆ ಅಂತ ಅನ್ನಿಸ್ತು. ಸೊ ಅಲ್ಲಿ ಇನ್ನೂ ಚೆನ್ನಾಗಿರೋ ಸೀಕ್ವೆನ್ಸ್ನ ಇಡ್ಬೋದಿತ್ತು ಅಂತ ನನಗನ್ನಿಸ್ತು. ಆ್ಯಕ್ಚುಲಿ ಡೆವಿಲ್ ಯಾಕೆ ಈ ಥರ ಡೆವಿಲ್ ಆದ ಅಲ್ವಾ, ಆ ಥರ ಒಂದು ಸೀಕ್ವೆನ್ಸ್. ಹಾಗೆ ಮಹೇಶ್ ಮಂಜರೇಕರ್ ಅವರು ಕೂಡ ಯಾಕೆ ಕೇಸಿಗೆ ಹೋದರು, ವಾಪಸ್ ಬಂದ್ರ ಇಲ್ವಾ ಅನ್ನೋದನ್ನು ಸಖತ್ತಾಗಿ ಇನ್ನೂ ಕ್ಲಾರಿಟಿಯಾಗಿ ತೋರಿಸಿದ್ರೆ ಅಲ್ಲಿ ಚೆನ್ನಾಗಿ ವರ್ಕ್ ಆಗಿರೋದು. ಇನ್ನು ಇಲ್ಲಿ ಕ್ಲೈಮ್ಯಾಕ್ಸ್ ಆ್ಯಂಡ್ ಆ ಇಂಟರ್ವಲ್ ಬ್ಲಾಕ್ ಅವೆಲ್ಲ ಚೆನ್ನಾಗಿದ್ವು. ಬಟ್ ಎಲ್ಲ ಪ್ರೆಡಿಕ್ಟೇಬಲ್. ಗೊತ್ತು ಒಂದಲ್ಲ ಒಂದಿನ ಮೀಟ್ ಆಗ್ತಾರೆ, ಆಮೇಲೆ ಅದು ಹೀಗೆ ನಡೆಯುತ್ತೆ, ಇವರೇ ಸೇಮ್ ಆಗ್ತಾರೆ ಅಂತ ಅನ್ನೋದೆಲ್ಲ ಸಿಂಪಲಾಗಿ ನಮ್ಗೆ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಆ ಸೀಕ್ವೆನ್ಸ್ ಇಡಬಾರ್ದಂತಲ್ಲ, ಆ ಸೀಕ್ವೆನ್ಸ್ ಬಿಟ್ಟು ಇನ್ನೂ ಚೆನ್ನಾಗಿರೋ ಇಂಟರ್ವಲ್ನ ಇಡ್ಬೋದಿತ್ತು ಅಂತ ನನಗನ್ನಿಸ್ತು. ಹಾಗೆ ಇಲ್ಲಿ ನಾನು ಇವತ್ತವರು ಸಿನಿಮಾಸ್ ನಾವು ಅಂತ ಒಂದು ಪೋಸ್ಟರ್ ಬಿಟ್ಟರು. ಇದೇ 4 ಜನ ಪೋಸ್ಟರ್ ಅಷ್ಟೇ ಬಿಟ್ಟಿದ್ದಾರಲ್ಲ ಅಂತ ನಾನು ಅಂದ್ಕೊಂಡೆ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ
ಆ 4 ಜನದ ಅಷ್ಟೇ ಕ್ಯಾರೆಕ್ಟರ್ ಅಲ್ಲಿ ಡೆಪ್ತ್ ಆಗಿರೋದು ಆ್ಯಂಡ್ ಕೊನೆವರೆಗೂ ಕೂಡ ಅದಷ್ಟೇ ಮ್ಯಾಟ್ರ್ ಆಗೋದು. ಮೇನ್ ಆ 4 ಕ್ಯಾರೆಕ್ಟರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೂ ಕೆಲವೊಂದು ಕ್ಯಾರೆಕ್ಟರ್ಸ್ನ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಬಟ್ ಅವ್ನು ಚೆನ್ನಾಗಿ ಕ್ಲೋಸರ್ ಕೊಟ್ಟೇ ಇಲ್ಲ. ಕ್ಯಾರೆಕ್ಟರ್ಸ್ ಏನಂತಿರಲ್ಲ, ಆ 4 ಕ್ಯಾರೆಕ್ಟರ್ ಬಿಟ್ಟು ಯಾವ ಕ್ಯಾರೆಕ್ಟ್ರು ಇಂಪಾರ್ಟೆಂಟ್ ಅನ್ನೋ ಒಂದು ಮೆಟೀರಿಯಲ್ ಕೊಟ್ಟಿಲ್ಲ ಅಂತ ನನಗೆ ಅನ್ನಿಸ್ತು. ಯೂಶ್ವಲಿ ಅದನ್ನು ಚೆನ್ನಾಗಿ ಕೊಟ್ಟಿದ್ರೆ ಸಿನಿಮಾ ಹೇಳ್ತೀನಲ್ಲ, ಈ ನೆಗೆಟಿವ್ ಒಂದು ಎಕ್ಸ್ಪೀರಿಯೆನ್ಸ್ ಬರ್ತಾ ಇರಲಿಲ್ಲ ಯಾರಿಗೂ ಕೂಡ. ಸೊ ಇದು ಮಿಕ್ಸ್ಡ್ ಒಪಿನಿಯನ್ ಬಂದೇ ಬರುತ್ತೆ. ಸೊ ಕೆಲವರ ಎಡಿಟಿಂಗಿಂದ ಅದರಿಂದ ಕೆಲವರಿಗೆ 101% ಬೇಕಾಗುತ್ತೆ ಎಡಿಟಿಂಗಿಂದ, ಕೆಲವೊಬ್ಬರಿಗೆ 90% ಆಗಿರುತ್ತೆ. ಗೊತ್ತು ಸಿನಿಮಾ ಟೀಮ್ ಯಾವ ಥರ ಸಿಚುವೇಷನಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿದೆ ಅಂತ. ಸೊ ಅದರಿಂದ ನಾವು ಈ ಥರ ಒಂದು ಎಕ್ಸ್ಪೆಕ್ಟ್ ಮಾಡಲೇಬೇಕಾಗತ್ತೆ. ಇದಾದಮೇಲೂ ಕೆಲವು ಜನ ಕಂಪೇರ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಸಿನಿಮಾಗೆ. ಆ ಸಿನಿಮಾ ತೊಗೊಂಡು ಇದನ್ನು ಮಾಡಿದ್ದಾರೆ, ಮಾಡ್ತೀನೇನೋ ಅಂತ ಇದ್ದಾರೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಸೊ ಆ್ಯಸ್ ಅ ರಿವ್ಯೂವರ್, ಆ್ಯಸ್ ಅ ಫ್ಯಾನ್ ಈ ವಿಡಿಯೋನ ಮಾಡ್ತಾ ಇರೋದು ನಾನು. ಟೋಟಲಾಗಿ ಹೇಳೋದಾದರೆ ಫ್ಯಾನ್ಸ್ಗಂತೂ ಈ ಸಿನಿಮಾ ಹಬ್ಬ ಆಗುತ್ತೆ. ದರ್ಶನ್ ಅವರ ಡೈಲಾಗ್ಸ್ ಈ ಸಿಚುವೇಶನ್ಗಂತೂ ಸಖತ್ ಮ್ಯಾಚ್ ಆಗಿದೆ. ಆ್ಯಂಡ್ ಆ ಪ್ರತಿಯೊಂದು ಡೈಲಾಗ್ಸಿಗೂ ವಿಜಿಲ್ ಬರ್ತಾಯಿತ್ತಲ್ಲ, ಸಿನಿಮಾ ಪೂರ್ತಿ ಆ ವಿಜಿಲ್ ಸೌಂಡ್ಸ್ ಕೇಳಿಸುತ್ತೆ. ಸೊ ಆ್ಯಸ್ ಅ ಫ್ಯಾನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ಸಖತ್ ವರ್ಕ್ ಆಗುತ್ತೆ ಫ್ಯಾನ್ಸ್ಗೆ. ಇನ್ನು ನಾರ್ಮಲ್ ಆಡಿಯನ್ಸ್ ಈ ಥರ ಜಾನರ್ನ, ಈ ಥರ ಸಿನಿಮಾಗಳನ್ನು ಕೆಲವು ಜನಕ್ಕೆ ತುಂಬ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ಮಿಕ್ಸ್ಡ್ ಒಪಿನಿಯನ್ಸ್ ಅಂದರೆ ನಮಗೆ ಸ್ವಲ್ಪ ಎಕ್ಸೈಟ್ಮೆಂಟ್, ಥ್ರಿಲ್ಲಿಂಗ್ ಅಂಶಗಳು ಜಾಸ್ತಿ ಇರಬೇಕು, ಒಂದೊಳ್ಳೆ ಕ್ಲೋಸರ್ ಸಿಗಬೇಕು ಅಂತ ಕೆಲವರು ಆ ದೃಷ್ಟಿಯಲ್ಲಿ ನನಗೆ ಈ ಸಿನಿಮಾ ಇಷ್ಟ ಆಗಲ್ಲ ಅಂದ್ಬಿಡ್ತಾರೆ. ಬಟ್ ಸಿನಿಮಾ ಯಾವ ಥರ ಮುಗಿಬೇಕು, ಯಾವ ಥರ ಎಂಡ್ ಮಾಡಬೇಕು ಅನ್ನೋದನ್ನು ಸರಿಯಾಗಿ ಇಟ್ಟಿದ್ದಾರೆ. ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನೋದು ಕೆಲವ್ರ ಅಭಿಪ್ರಾಯ ಅಷ್ಟೇ. ಒಟ್ಟಿನಲ್ಲಿ ಈ ಸಿನಿಮಾ ಒನ್ ಟೈಮ್ ವಾಚಬಲ್ ಅಂತೂ ಕೂಡ ಹೌದು. ಫ್ಯಾಮಿಲಿ ಜೊತೆಗೆ ಈ ಸಿನಿಮಾ ಸಖತ್ ವರ್ಕ್ ಆಗುತ್ತೆ. ಆ್ಯಕ್ಚುಲಿ ಗಿಲ್ಲಿ ಅವರ ಕಾಮಿಡಿ ಟೈಮಿಂಗ್ ಅಂತೂ ನನಗಂತೂ ಇಷ್ಟ ಆಯಿತು ಪರ್ಸ್ನಲಿ. ಸೊ ಅದನ್ನು ಜಾಸ್ತಿ ಇನ್ನೂ ಕ್ಯಾರೆಕ್ಟರ್ ಇಡ್ಬೋದು ಅಂತ ಅನ್ನಿಸ್ತು, ಬಟ್ ಆ ಕ್ಯಾರೆಕ್ಟರ್ ಅಷ್ಟು ಲಿಮಿಟೇಷನ್ ಇರಲಿಲ್ಲ, ಅದು ನಿಮಗೆ ಗೊತ್ತು. ಸೊ ಇಷ್ಟು ನನ್ನ ಅಭಿಪ್ರಾಯ. ಸೊ ಸಿನಿಮಾ ನೋಡೋರು ನೋಡಿ, ಫ್ಯಾನ್ಸ್ ಆಗಿದ್ದರೆ ಖಂಡಿತವಾಗಿ ಹೋಗಿ ನೋಡಲೇಬೇಕು ಅಷ್ಟೇ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಸೊ ಕೆಲವು ನನ್ನ ಮಕ್ಕಳಿಗೆ ಕ್ಲಾರಿಟಿ ಕೊಡಬೇಕು ಯಾವ ಥರ ಅಂತ. ಸೊ ಆ ಕ್ಲಾರಿಟಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೆ ನೋಡ್ತಾ ಇರಿ, ಇದು ಫಿಲ್ಮಿ ಪಾಯಿಂಟ್. ನಾನು ನಿಮ್ಮ ಕಾರ್ತಿಕ್.